ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಮ್ಮ ಕನ್ನಡದ ನಟ ನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲನೂ ನಾನು ಬಿಡಿ, ನಮ್ಮದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತೊಗೊಂಡ್ವಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡು. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋರು ಸಡನ್ನಾಗಿ ಈಗ ಮಾಡಿದಾಗ ಅದು ತೊಗೊಂಡ್ರೂ ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ಪ್ಲೀಸ್. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಗೆ ಮಾಡ್ತೀರಿ, ಅದೊಂದು ಬೇಜಾರಿರುತ್ತೆ ಒಂದು ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಿಗೆ ಕೇಳಿದಿಲ್ಲ, ಕನ್ನಡದ ತುಂಬ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್, ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಖಂಡಿತವಾಗ್ಲೂ ಬಹಳ ಒಂದು ದೊಡ್ಡ ಅವಾರ್ಡ್. ನೀವು ಭೀಮಾ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ದೀರಾ. 5-10 ವರ್ಷ ಇಂಡಸ್ಟ್ರಿನಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ನೀವು 25 ವರ್ಷ ಮಿಕ್ಸ್ತಾ ಇದ್ದೀರಾ. ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ನ ಶುರು ಮಾಡಿದ್ದೀರಾ. ನಿಮ್ಮ ಜೀವನನ ಇವಾಗ ಮೆಲುಕು ಹಾಕಿದ್ರೆ ಏನ್ ನೆನಪಾಗುತ್ತೆ ಸರ್? ಏನ್ ಮನ್ಸಿಗೆ ಬರುತ್ತೆ? ನಾವು ಡೈರೆಕ್ಟ್ ಆಗೋಕ್ಕಿಂತ ಮುಂಚೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಬರೀ ಆ್ಯಕ್ಟಿಂಗ್ ಮಾಡಿದ್ವಿ. ಆಮೇಲೆ ಉಪ್ಪಿ ಸಾರನ್ನ ಕಾಪಿ ಮಾಡಿಬಿಟ್ವಿ ಅಷ್ಟೇ. ಸೊ ಹಾಗಾಗಿ ಉಪ್ಪಿ ಸಾರ ನಮ್ಗೆ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ. ಸೊ ಹಾಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ, ಸೊ ನಮಗೆ ಗುರುಗಳು ಎಲ್ಲ ಅವರೇನೆ. ಸೊ ಹಾಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ. ಹಂಗಾಗಿ ಇದು ಗೊತ್ತಿಲ್ಲ ನನ್ನ ಕೊನೆಯವರೆಗೂ ಒಂದೇ ಹಾರ್ಡ್ ವರ್ಕ್ ಮಾಡೋದಷ್ಟೇ ಗೊತ್ತಿರೋದು. ಅದು ಮಾಡ್ತಿದ್ರೆ ದೇವರೆಲ್ಲ ಒಂದು ಕಡೆ 100% ಎಲ್ಲರನ್ನೂ ಗೆಲ್ಲಿಸ್ತಾನೆ. ಬಹಳ ಧನ್ಯವಾದಗಳು ಸರ್. ಆಕ್ಚುಲಿ ನಿಮ್ಮಂತ ಲೆಜೆಂಡ್ಸ್ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ, ವೇದಿಕೆಯ ಸೊಬಗು ಮೇರೆಗೂ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ. ಈಗಾದರೆ ನಾವ್ಯಾರೂ ಬರೋದಿಲ್ಲ. ಜೈ ಕರ್ನಾಟಕ ಮಾತೆ. ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು.